ನನಗೆ ಬಹಳ ದುಃಖ ಆಗ್ತಾ ಇದೆ. ನಾನು ಕೆಲವು ದಿನಗಳ ಕಾಲ ಈ ಜಿಲ್ಲೆಯ ಸಚಿವನಾಗಿ ಕೆಲಸ ಮಾಡ್ತಿದ್ದೆ. ತಿಂಗಳುಗಟ್ಟಲೆ ಇದ್ದು ಈ ಜಿಲ್ಲೆಯನ್ನು ನೋಡಿದ್ದೇನೆ. ಈ ಜಿಲ್ಲೆ ಶಾಂತಿ ಬೀಡಾಗಿ ಶಾಂತಿ ಜನ ಉದ್ಯೋಗ ಕಳ್ಕೊಂಡಿದ್ರು ಕೂಡ ನೆಮ್ಮದಿಯ ಬದುಕನ್ನ ತಾಳ್ತಾ ಇತ್ತು. ಇವತ್ತು ಈ ಬಳ್ಳಾರಿ ನಡೆದಂತ ಘಟನೆ ಇದು ಬಹಳ ನನ್ನ ಮನಸ್ಸಿಗೆ ಬಹಳ ನೋವನ್ನ ಉಂಟು ಮಾಡಿದೆ. ಎಲ್ಲ ಕಾರ್ಯಕರ್ತರು ಶಾಸಕರನ್ನ ಕಳಿಸಿ ಪ್ರತ್ಯೇಕವಾಗಿ ನಾನು ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದ್ದೇನೆ. ಎಲ್ಲ ತರದ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ. ಅದಾದ್ಮೇಲೆ ಶಾಸಕರ ಹತ್ರ ಕೂಡ ಚರ್ಚೆ ಮಾಡಿದ್ದೇನೆ. ಅವರ ಅಭಿಪ್ರಾಯ ಕೂಡ ಕೇಳಿದ್ದೇನೆ. ಅನೇಕ ನಾ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಂದೇ ಆದಂತ ಒಂದು ಟೀಮ್ ಅನ್ನ ಕಳಿಸಿ ಗುಪ್ತವಾಗಿ ಅಧಿಕಾರಿಗಳ ಹತ್ರ ಮತ್ತು ಸಾರ್ವಜನಿಕರ ಹತ್ರ ಏನೇನು ನಡೀತು ಅಂತ ಹೇಳಿ ವಿಚಾರವನ್ನ ತಿಳಿದಿದ್ದೇನೆ. ಸತ್ಯ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣ ಇವತ್ತು ಬರ್ತದೆ, ರಾಜಕಾರಣ ಹೋಗ್ತದೆ. ಆದ ಇತಿಹಾಸದಲ್ಲಿ, ಬಳ್ಳಾರಿ ಇತಿಹಾಸದಲ್ಲಿ ಹಿಂದೆ ಏನು ಘಟನೆ ನಡೆದು ಬಳ್ಳಾರಿಗೆ ಆಗಿದ್ದಂತ ಅವಮಾನ, ಬಳ್ಳಾರಿಗೆ ಆದಂತ ತೊಂದರೆ, ಬಳ್ಳಾರಿ ಜನತೆಗೆ ಆದಂತ ಉದ್ಯೋಗದ ನಷ್ಟ, ಆರ್ಥಿಕ ನಷ್ಟ, ಇವನ್ನ ಈಗ ಚೇತರಿಸಿ ಒಂದು ಹಂತಕ್ಕೆ ಕಳೆದ 10 ವರ್ಷದಿಂದ ಅನೇಕ ಸರ್ಕಾರಗಳು ತೆಗೆದುಕೊಂಡು ಹೋಗಿದೆ. ಕಾಂಗ್ರೆಸ್ ಸರ್ಕಾರ, ಅದಾದ್ಮೇಲೆ ಸಂಯುಕ್ತ ಸರ್ಕಾರ, ಅದಾದ್ಮೇಲೆ ಬಿಜೆಪಿ 3 ವರ್ಷ ಸರ್ಕಾರ, ಮತ್ತು ಈಗ ನಮ್ಮ 2.5 ವರ್ಷ ನಮ್ಮ ಸರ್ಕಾರ, ಇವೆಲ್ಲ ಸೇರಿ ಸ್ವಲ್ಪ ಹಿಂದೆ ಆದಂತ ಕಹಿ ಘಟನೆಗಳನ್ನ ಸ್ವಲ್ಪ ದೂರ ಮಾಡಲಿಕ್ಕೆ ಪ್ರಯತ್ನವನ್ನ